ನಮಸ್ಕಾರ ಫ್ರೆಂಡ್ಸ್. ಬಿಗ್ ಬಾಸ್ ಶೋ ಶುರು ಆಗೋ ಮುಂಚೆನೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗ್ತಿದೆ. ಕಲರ್ಸ್ ಕನ್ನಡದವರು ಕಾಮನ್ ಮ್ಯಾನ್ ಗೆ ಅವಕಾಶ ಕೊಡ್ತೀವಿ ಅಂತ ಅಗ್ನಿ ಪರೀಕ್ಷೆ ಟಾಸ್ಕ್ ನ ನಡೆಸ್ತಿದ್ದಾರೆ. ಆದ್ರೆ ಇದೀಗ ಕಾಮನ್ ಮ್ಯಾನ್ ಅಗ್ನಿ ಪರೀಕ್ಷೆ ಹೋಗಿ ಜಡ್ಜ್ ಗಳಿಗೆ ಟ್ರೋಲ್ ಪರೀಕ್ಷೆಯಾಗಿ ಕನ್ವರ್ಟ್ ಆಗಿದೆ. ವಿನಯ್ ಗೌಡ ಅವರ ಸರ್ಕಲ್ ಲಾಜಿಕ್ ಇರ್ಬೋದು, ಸಂಗೀತ ಶೃಂಗೇರಿ ಅವರ ಟಾಸ್ಕ್ ಗಳು ಇರ್ಬೋದು, ಇದೆಲ್ಲದ್ರ ಮೇಲೆ ಜನ ತುಂಬಾ ಸಿಟ್ಟಾಗಿದ್ದಾರೆ. ಅಷ್ಟಕ್ಕೂ ಜಡ್ಜ್ ಗಳು ಟ್ರೋಲ್ ಆಗ್ತಿರೋದು ಯಾಕೆ ಗೊತ್ತಾ? ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬಿಗ್ ಬಾಸ್ ಅನ್ನೋದು 3-4 ತಿಂಗಳ ಶೋ. ಆದ್ರೆ ಇಲ್ಲಿ ಸ್ಪರ್ಧಿಗಳನ್ನ ಪರೀಕ್ಷೆ ಮಾಡ್ತೀವಿ ಅಂತ ಅವರ ಫೋನ್ ನ ಹೊಡೆಯೋಕೆ ಹೇಳೋದು, ಮುಖಕ್ಕೆ ಸಗಣಿ ಬಳಸೋದು ಮತ್ತು ತಲೆ ಬೋಳ್ಸ್ಕೊಳ್ಳೋಕೆ ಹೇಳೋದು, ಈ ತರದ ಸವಾಲುಗಳನ್ನ ಹಾಕ್ತಿರೋದು ಈಗ ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣ ಆಗ್ತಿದೆ. ಅಗ್ನಿ ಪರೀಕ್ಷೆಯ ರೀಸೆಂಟ್ ಎಪಿಸೋಡ್ ನಲ್ಲಿ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸ್ಟೇಜ್ ಗೆ ಬರ್ತಾನೆ. ವಿನಯ್ ಗೌಡ ಅವರು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ಸರ್ಕಲ್ ಗೆ ಎಷ್ಟು ಸೈಡ್ಸ್ ಇರುತ್ತೆ ಅಂತ. ಆ ಹುಡುಗ ಜಾಮೆಟ್ರಿ ಪ್ರಕಾರ ಯಾವುದೇ ಸೈಡ್ಸ್ ಇರಲ್ಲ ಅಂತ ಉತ್ತರ ಕೊಡ್ತಾನೆ. ಇದಕ್ಕೆ ವಿನಯ್ ಗೌಡ ಅವರು, ಇಲ್ಲ 2 ಸೈಡ್ಸ್ ಇರುತ್ತೆ, ಒಂದು ಇನ್ಸೈಡ್ ಮತ್ತು ಇನ್ನೊಂದು ಔಟ್ ಸೈಡ್, ಹೀಗಂತ ಲಾಜಿಕ್ ಉತ್ತರ ಕೊಡ್ತಾರೆ. ಈಗ ಇದೇ ವಿಚಾರ ಸಖತ್ ಟ್ರೆಂಡಿಂಗ್ ನಲ್ಲಿದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ವಿನಯ್ ಗೌಡ ಅವರ ಈ ಉತ್ತರ ಈಗ ಸಖತ್ ಟ್ರೋಲ್ ಆಗ್ತಿದೆ. ಸ್ಪರ್ಧಿಯೊಬ್ಬರಿಗೆ ಪ್ರಶ್ನೆ ಮಾಡಕ್ ಹೋಗಿ ಎಂತ ಲಾಜಿಕ್ ಜೋಕ್ ನ ಹೇಳ್ತಿದ್ಯಪ್ಪ ಅಂತ ವಿನಯ್ ಗೌಡ ಅವರಿಗೆ ಸಖತ್ ಟ್ರೋಲ್ ಮಾಡ್ತಿದ್ದಾರೆ.